ನಾನು ಯಾವಾಗಲೂ ಎಚ್ಚರ ಇರುತ್ತೆ, ಅಥವಾ ಯಾರಾದರೂ ಏನಾದರೂ ವಿಂಡೋ ತೆಗೆದ ತಕ್ಷಣ ಎದ್ಬಿಡೋದು, ಅದು ನಿದ್ದೆನೇ ಮಾಡಿರಲ್ಲ ಅವರು. ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೊಂಡಿರ್ತಾರೆ ಅಷ್ಟೇ ಹೊರತು ನಿದ್ದೆ ಹತ್ತಿರಲ್ಲ ಅವರಿಗೆ. ಸೊ ನೀವು ಹೇಳದಂಗೆ ನಾನು ಯಾರು ಬಂದರೂ ಏನಿಲ್ಲ, ಎಚ್ಚರ ಇಲ್ಲ, ನನಗೆ ಏನು ರೆಸ್ಟ್ ಬೇಕು ಅದು ಆಗ್ತಾ ಇದೆ ಅಂತಂದರೆ ದಟ್ ಈಸ್ ಕಾಲ್ಡ್ ಆ್ಯಕ್ಚುಯಲ್ ಸ್ಲೀಪ್. ಓಕೆ. ಸೊ ಅಲ್ಲಿ ನಿಮ್ಮ ಬಾಡಿ ಹೀಲ್ ಆಗ್ತಾ ಇರುತ್ತೆ. ಇದು ಏನು ಮೇಲೆ ಸೂಪರ್ಫಿಷಿಯಲ್ ಕಣ್ಣು ಮುಚ್ಕೊಂಡು ಮಲ್ಕೋತೀವಲ್ಲ, ಬಾಡಿ ಮಾತ್ರ ರೆಸ್ಟ್ ಆಗ್ತಿರುತ್ತೆ ಹೊರತು ಮೈಂಡು ಅಥವಾ ನಿಮ್ಮ ಬ್ರೇನು ಅದು ಆಕ್ಟಿವ್ ಆಗೇ ಇರುತ್ತೆ. ಯಾಕಂದರೆ ಯು ಆರ್ ವೆರಿ ಸೆನ್ಸಿಟಿವ್. ನಾನು ಆವಾಗಲೇ ಹೇಳಿದ್ನಲ್ಲ, ಕಣ್ಣಿನ ಬಗ್ಗೆ ಹೇಳಿದೆ, ಇಂದ್ರಿಯ, ಅದಕ್ಕೆ ಬ್ರೈನ್ಗೆ ಮನಸ್ಸಿಗೆ ಕನೆಕ್ಷನ್ ಇರುತ್ತೆ, ಅದನ್ನು ತಪ್ಪಿಸ್ಬೇಕು ಅಂತ. ಇವಾಗ ನಿಮ್ಮ ಕಿವಿ ಆಕ್ಟಿವ್ ಆಗಿದೆ, ಸೊ ಇಟ್ ಈಸ್ ಗೇನಿಂಗ್ ದ ನಾಲೆಜ್ ಬಿಕಾಸ್ ಇಟ್ ಈಸ್ ನಾಟ್ ಇನ್ ದ ಸ್ಲೀಪ್. ನೀವು ಮಲ್ಕೊಂಡ ತಕ್ಷಣನೇ ಪಕ್ಕ ನೀರಿದ್ರೂ ನಿಮ್ಗೆ ಎಚ್ಚರ ಆಗಲ್ಲ. ಒಂದೊಂದ್ಸರಿ ಏನಾಗುತ್ತೆ, ಅಲ್ಲಿ ಬಿಸಿ ಇದ್ರೂ ಎಚ್ಚರ ಆಗಿರಲ್ಲ. ಒಂದೊಂದ್ಸರಿ ಆ ಎಚ್ಚರ ಯಾವಾಗ ಆಗುತ್ತೆ, ನೀವು ನಿದ್ದೆಯಿಂದ ಎದ್ದಿರ್ತೀರ. ಇವಾಗ ಯಾರೋ ಏನೋ ಮಾತಾಡಿದ್ದು ಕೇಳಿರಲ್ಲ, ಸೊ ಕೇಳ್ತಾ ಇದೆ ಅಂತಂದರೆ ನಿಮ್ಗೆ ಎಚ್ಚರ ಇದೆ, ಅಂದರೆ ನಿದ್ದೆಯಿಂದ ಹೊರಗಡೆ ಇದ್ದೀರಾ ನೀವು ಅಂತ. ಸೊ ಆ ಒಂದು ಸ್ಟೇಜಲ್ಲಿ ನಾವು ನಿದ್ದೆ ಅಂತ ಅದನ್ನು ಕೇಳೋಕ್ಕೂ ಆಗಲ್ಲ. ಆ್ಯಂಡ್ ಅದರಿಂದ ನಾವು ಏನು ನಿದ್ದೆಯಿಂದ ಬೆನಿಫಿಟ್ ಹೆಲ್ದಿಗೆ ಬೇಕು ಅಂತೀವಲ್ಲ, ಅದು ಸಿಗಲ್ಲ. ಸೊ ಹಾಗಾಗಿ ಈ ಎರಡು ಫೇಸಲ್ಲೂ ಅವ್ರು ಮಲ್ಕೊಳ್ಳೇಬೇಕು. ಅಂದರೆ ಎಕ್ಸ್ಟರ್ನಲ್ಲಿಂದ ಡಿಟ್ಯಾಚ್ ಆಗಬೇಕು, ಒಳಗಡೆಯಿಂದ ತುಂಬ ನಿದ್ದೆ ಮಾಡಬೇಕು. ಸೊ ಅದು ಆ ಫೇಸ್ ಮುಗಿಯುತ್ತೆ, ಅದು ಇಟ್ ಈಸ್ ನಾಟ್ ಲೈಕ್ ಲಾಂಗ್ ಟರ್ಮ್. ಸೊ ಅದು ವೆರಿ ಫ್ಯೂ. ನಾವು ಬೆಡ್ ಮೇಲೆ ಇದ್ದಷ್ಟು ನಿದ್ದೆ ಮಾಡಲ್ಲ, ಆ ಬ್ರೈನ್ ಎಷ್ಟು ಆ್ಯಕ್ಟಿವ್ ಆಗಬೇಕು. ಒಂದು ಸ್ಟಡಿ ಪ್ರಕಾರ ಹೇಳೋದು, ಬ್ರೈನ್ ರೆಸ್ಟ್ ಆಗೋದಕ್ಕೆ 45 ಮಿನಿಟ್ಸ್ ಅಷ್ಟೇ ಸಾಕು ಅಂತ. ಇವಾಗ ನಾ ಬೆಳಗ್ಗೆ 8 ಗಂಟೆ ಮಲ್ಕೊಂಡು ನಾ 7 ಅವರ್ ಮಲ್ಕೋತೀನಿ, ಮತ್ತೆ ರಾತ್ರಿ ಹೇಳ್ತೀನಿ ಅಂದರೆ, ಸೊ ದಟ್ ಈಸ್ ನಾಟ್ ಅ ಹೆಲ್ದಿ ಸ್ಲೀಪ್. ಸೊ ಹಾಗಾಗಿ ಆ ಟೈಮಿಂಗಲ್ಲಿ ಹೊರಗಡೆ ಇರೋಂಥ ಈ ನೇಚರ್ ಜೊತೆಗೆ, ಸೊ ಅದನ್ನು ನಾವು ಎರಡು ಬ್ಯಾಲೆನ್ಸ್ ಮಾಡಿದಾಗ ನನ್ನ ನಿದ್ದೆ ಬೆನಿಫಿಟ್ಟು ನನ್ನ ಬಾಡಿಗೆ ಏನು ಬೇಕೋ ಅದು ಸಿಗುತ್ತೆ ಅಂತ ಹೇಳಿ.